ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಅಮ್ಮನಗುಡ್ಡ ಕುಕ್ವಾಡ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಡು ಹಂದಿ ಬೇಟೆಯಾಡಿ ಸಾಗಿಸುತ್ತಿದ್ದ ಇಬ್ಬರನ್ನ ಬಂಧಿಸುವಲ್ಲಿ ಚನ್ನಗಿರಿ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಗ್ರಾಮದ ರಾಕೇಶ್ ಹಾಗೂ ಗಣೇಶ್ ಎಂಬುವರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದು ಮತ್ತೋರ್ವ ಪರಾರಿಯಾಗಿದ್ದಾನೆ. ಬಂಧಿತರಿಂದ ಮೃತ ಹಂದಿ ಮತ್ತು ಸಾಗಾಣಿಕೆಗೆ ಬಳಸಿದ್ದ ಟಾಟಾ ಎಸಿ ವಾಹನವನ್ನ ವಶಪಡಿಸಿಕೊಂಡಿದ್ದಾರೆ. ರಾಕೇಶ್ ಹಾಗೂ ಗಣೇಶ್ ಮಂಗಳವಾರ ರಾತ್ರಿ ಅಮ್ಮನಗುಡ್ಡದ ರಸ್ತೆ ಬದಿ ಹಂದಿಗೆ ಮದ್ದುಗುಂಡನ್ನಿಟ್ಟು ಸಾಯಿಸಿ ಅದನ್ನ ಸಾಗಿಸುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ದಾಳಿ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದು ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಚನ್ನಗಿರಿ ವಲಯದ ಸಿಬ್ಬಂದಿಗಳೆಲ್ಲ ಸೇರಿ ಕುಕ್ವಾಡ ಉಬ್ರಾಣಿ ಸ್ಟೇಟ್ ಫಾರೆಸ್ಟ್ ಅಲ್ಲಿ ಒಂದು ಗಂಡು ಕಾಡು ಹಂದಿನ ಹತ್ಯೆ ಮಾಡಿ ಸಾಗಿಸ್ತಾ ಇರುವಾಗ ಅಮ್ಮನಗುಡ್ಡದಿಂದ ಬರುವ ರಸ್ತೆಯಲ್ಲಿ ಒಂದು ಟಾಟಾ ಎಸ್ ಗಾಡಿಯಲ್ಲಿ ಗಂಡು ಹಂದಿನ ಹತ್ಯೆ ಮಾಡಿ ಸಾಗಿಸ್ತಾ ಇರುವಾಗ ಅದನ್ನು ದಾಳಿ ಮಾಡಿ ನಮ್ಮ ಸಿಬ್ಬಂದಿಗಳು ಎಲ್ಲ ವಶಪಡಿಸಿಕೊಂಡಿದ್ದಾರೆ. ಹಾಗೂ 2 ಆರೋಪಿಗಳನ್ನು ಬಂಧನ ಮಾಡಿದ್ದೀವಿ. ಇದು ವನ್ಯಜೀವಿ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಇದು ಅಪರಾಧ ಆಗಿದ್ದರಿಂದ ಇದನ್ನು ಗಾಡಿನ ಸಮೇತ ಆರೋಪಿಗಳನ್ನು ಸಹ ವಶಪಡಿಸ್ಕೊಂಡಿದ್ದೀವಿ. 2 ಆರೋಪಿಗಳು ಪರಾರಿಯಾಗಿದ್ದಾರೆ. ಅವ್ರನ್ನೂ ಸಹ ತನಿಖೆ ಕೈಗೊಂಡು ಅವ್ರನ್ನೂ ಸಹ ಬಂಧಿಸೋ ಕ್ರಮ ವಹಿಸ್ತಾ ಇದ್ದೀವಿ. ನಂತರ ಕಾಡು ಗಂಡು ಹಂದಿ ಹತ್ಯೆ ಆಗಿರೋದನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಇದು ಸುಮಾರು 3 ವರ್ಷದ ಗಂಡು ಹಂದಿಯಾಗಿದ್ದು ಅದನ್ನು ಹೌದು ಅದು ಸಿಂಗಲ್ ಆಗಿ ಬಂದು ಸಿಕ್ಕಾಕೊಂಡಿರೋದು ಅಂತ ಕಂಡು ಬರ್ತಾ ಇದೆ. ಸಿಡಿಮದ್ದು ಇಟ್ಟು ಅದನ್ನು ಸಿಡಿಮದ್ದು ಸಿಡಿಸಿ ಅದು ತಿನ್ನೋಕ್ಕೆ ಬಾಯಿ ಹಾಕುವಾಗ ಅದು ಸಿಡಿದ್ಬಿಟ್ಟು ಸತ್ತೋಗಿ ಅದನ್ನು ಹತ್ಯೆ ಮಾಡಿ ಇದನ್ನು ಇವರು ಸಾಗಿಸ್ತಾ ಇರುವಾಗ ಸಿಕ್ಕಾಕೊಂಡಿದೆ. ಮುಂದಿನ ತನಿಖೆ ನಡೀತಾ ಇದೆ.